ಅದು ಅದು ಕಳಚಿ ಹೋಗಿಬಿಟ್ರೆ ಏನಾಗುತ್ತೆ ಅಂದರೆ ಆಮೇಲೆ ಮಾತು ಹೇಳ್ತಾರೆ, ಯಸ್ಮಿನ್ ಯಥೋ ಏನ ಚ ಯಸ್ಯ ಯಸ್ಮೈ ಯಂ ಯೋ ಯದಾ ಕುರುತೆ ಕಾರ್ಯತೇವ ಪರಾವರೇಶಾಂ ಪರಮಂ ಪ್ರಾಕ್ ಪ್ರಸಿದ್ಧಂ ತದ್ಬ್ರಹ್ಮ ತದ್ಧೇತು ಅನನ್ಯತೆ ಏಕಂ. ಒಂದು ವೇಳೆ ನೀವು ಈ 3 ರೂಪಗಳು 3 ಗುಣಗಳ ಬೇಲಿಯನ್ನು ದಾಟಿ ಯೋಚಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಆವಾಗ ಭಗವಂತನನ್ನು ಯಾವ ಶಬ್ದದಿಂದ ಹೇಳೋದನ್ನು ಪ್ರಶ್ನೆ ಇಲ್ಲ. ಯಾಕೆಂದರೆ ಯಾವ ಶಬ್ದ ಹೇಳಿದರೂ ಭಗವಂತನೇ. ಶಬ್ದ ಮಾತ್ರ ನಾವು ಹೇಳ್ತಾರೆ, ಎಲ್ಲ ವಿಭಕ್ತಿಗಳು ಭಗವಂತನನ್ನೇ ಹೇಳ್ತಾರೆ, ಬೇರೆ ಯಾವುದನ್ನು ಹೇಳೋದೇ ಇಲ್ಲ. ಯಸ್ಮಿನ್ ಯತಃ ಏನ ಚ ಯಸ್ಯ ಯಸ್ಮೈ ಯಂ ಯಹ, ಎಲ್ಲ ಏನು ಸಪ್ತು ಯಹ ಯಂ ಏನ ಯಸ್ಮೈ ಯಸ್ಮಾತ್ ಯಸ್ಯ ಯಸ್ಮಿನ್, ಈ 7 ವಿಭಕ್ತಿಗಳು ಕೂಡ ಯಾರನ್ನು ಹೇಳ್ತಾವೆ? ಭಗವಂತನನ್ನೇ ಹೇಳ್ತಾವೆ. ಶಬ್ದಗಳು ಮಾತ್ರ, ಶಬ್ದದ ವಿಭಕ್ತಿಗಳು ಕೂಡ ಭಗವಂತನನ್ನೇ ಹೇಳ್ತಾವೆ. ಯಸ್ಮಿನ್, ಯಾರಲ್ಲಿ ಪ್ರಶ್ನೆ. ನಾವು ಹೇಳ್ತೇವೆ ಏನು, ವೃಕ್ಷೇ ಕಾಕಃ, ಮರದಲ್ಲಿ ಕಾಗೆ ಇದೆ, ಇದು ಸಪ್ತಮಿ ವಿಭಕ್ತಿ. ಗೃಹೇ ಪುರುಷಃ, ಮನೆಯಲ್ಲಿ ಮನುಷ್ಯ ಇದ್ದಾನೆ, ಇದು ಸಪ್ತಮಿ ವಿಭಕ್ತಿ. ಇದೇ ನೋಡಿ ಯಸ್ಮಿನ್. ಯಸ್ಮಿನ್ ಅಂತ ಅನ್ನೋದು ಒಂದು ಸಂಕೇತ ಅಷ್ಟೇ, ಒಂದು ಸಪ್ತಮಿ. ಯಾರಲ್ಲಿ ಪ್ರಶ್ನೆ ಹಾಕಿದರು. ಈ ಸಪ್ತಮಿ ವಿಭಕ್ತಿ ಅನ್ನೋದು ಅಧಿಷ್ಠಾನವನ್ನು ಹೇಳುತ್ತೆ. ಮರದಲ್ಲಿ, ಮರ ಅನ್ನೋದು ಕಾಗೆಗೆ ಅಧಿಷ್ಠಾನ, ಅಥವಾ ಹಣ್ಣಿಗೆ ಮರ ಅಧಿಷ್ಠಾನ, ಕಾಗೆಗೆ ಮರ ಅಧಿಷ್ಠಾನ, ಮನುಷ್ಯನಿಗೆ ಮನೆ ಅಧಿಷ್ಠಾನ, ಅಥವಾ ಮನುಷ್ಯ ಅಂತಲ್ಲ, ಉಪ್ಪರಿಗೆಯಲ್ಲಿ ಕುರ್ಚಿ ಇದೆ, ಕುರ್ಚಿಗೆ ಅಧಿಷ್ಠಾನ ಉಪ್ಪರಿಗೆ, ಇದು ಸಪ್ತಮಿ ವಿಭಕ್ತಿ. ಹೇಳ್ತಾರೆ, ನಿನಗೆ ಅಧಿಷ್ಠಾನ ಯಾವುದು ಅಂತ ಗೊತ್ತಾಗ್ಬಿಟ್ರೆ ಸಪ್ತಮಿ ವಿಭಕ್ತಿಗೆ ಬೇರೆ ಅರ್ಥವೇ ಇರೋದಿಲ್ಲ. ಮರದಲ್ಲಿ ಹಣ್ಣು ಅಂತ ಹೇಳ್ತೀಯ ನೀನು, ಮರದೊಳಗೆ ಇರುವಂಥ ಎನರ್ಜಿ ಯಾವುದು? ಎಲ್ಲ ಕಡೆ ತುಂಬಿರತಕ್ಕಂಥ ಭಗವಂತ ಮರದೊಳಗಿಲ್ವಾ? ಮರದಲ್ಲಿ ಹಣ್ಣಿದೆ ಅಂದರೆ ಭಗವಂತನಲ್ಲಿ ಹಣ್ಣಿದೆ ಅಂತಲೇ ಅರ್ಥ. ಮನೆಯಲ್ಲಿ ಅಂದರೆ ಮನೆಯೊಳಗೆ ತುಂಬಿರತಕ್ಕಂಥದ್ದು ಭಗವತ್ ಶಕ್ತಿ, ಅದನ್ನು ಮನೆಯಲ್ಲಿ ಅಂದರೆ ಭಗವಂತನಲ್ಲಿಂದಲೇ ಅರ್ಥ. ಯಾವ ವಸ್ತು, ಆ ವಸ್ತುವಿಗೂ ಅಧಿಷ್ಠಾನ ಯಾವುದು? ಮನೆಯಲ್ಲಿ ಮನುಷ್ಯ ಇದ್ದಾನೆ, ಮನೆ ಯಾರನ್ನು ಆಶ್ರಯಿಸಿಕೊಂಡಿದೆ? ಭೂಮಿ. ಇದು ಜಡಭರತನ ಕಥೆ. ಇದು ಭಾಗವತದಲ್ಲಿ ಜಡಭರತನ ಕಥೆ ಹಿಂದೆ ಬಂದಿತ್ತು. ಅವನು ಇದೇ ಪ್ರಶ್ನೆ ಹೇಳ್ತಾನೆ, ನೀನು ಪಾಲಕಿಯನ್ನು ಹೊತ್ತುಕೊಂಡಿದ್ದೀಯಾ? ನಾನು ಕೂತಿದ್ದೇನೆ ಪಾಲಕಿಯಲ್ಲಿ. ರಾಜ ಹೇಳುವಂಥ, ರಘುಗಣ ಹೇಳುವಂಥವ, ನಾನು ಪಾಲಕಿಯಲ್ಲಿ ಕೂತಿದ್ದೇನೆ. ರಾಜ ಪಾಲಕಿಯಲ್ಲಿ ಕೂತಿದ್ದಾನೆ ಅನ್ನತಕ್ಕಂಥ ಎಚ್ಚರ ಬೇಡವಾ ನಿನಗೆ? ಎಲ್ಲೆಲ್ಲೋ ಹೋಗ್ತಾ ಇದ್ದಿ, ಪಾಲಿಕೆ ಜೋಲಾಡ್ತಾ ಇದೆ, ನಾನು ಒಳಗೆ ಕೂತವನು ಏನಾಗಬೇಕು ನನ್ನ ಗತಿ? ಒಬ್ಬ ರಾಜ ಕೂತಿದ್ದಾನೆ ಅಂತ ಎಚ್ಚರ ಬೇಡವ ನಿನಗೆ? ನೀನು ಇಷ್ಟು ಲಟ್ಟ ಇದ್ದೀಯಾ, ಇನ್ನು ಯುವಕ ಇದ್ದಿ, ನೀನೇನು ಮುದುಕನ? ಯಾಕೆ ಹೀಗೆ ಎದ್ವಾ ತದ್ವಾ ಹೋಗ್ತಾ ಇದ್ದೀಯಾ ಅಂತ ರಾಜ ಬೈತಾನೆ. ಅದಕ್ಕೆ ಅವನು ಹೇಳ್ತಾನೆ, ಬಹಳ ವಿಚಿತ್ರವಾದ ಉತ್ತರ ಕೊಡ್ತಾನೆ ಅವನು. ರಘುಗಣ ಅಂತನ್ನುವ ಹೆಸರಿನ ರಾಜ ಪಲ್ಲಕ್ಕಿಯಲ್ಲಿದ್ದಾನೆ. ಆ ಪಲ್ಲಕ್ಕಿ ಹೆಗಲಿನಲ್ಲಿದೆ, ಅಂದರೆ ನೀನು ಹೊತ್ತುಕೊಂಡಿದ್ದೀಯಾ ಅಂತ ಅವನು ಜಾಗೃತ. ರಘುಗಣ ಅಂತನ್ನುವ ಹೆಸರಿನ ಒಬ್ಬ ರಾಜ ಪಲ್ಲಕ್ಕಿಯಲ್ಲಿದ್ದಾನೆ. ಪಲ್ಲಕ್ಕಿ ಹೆಗಲಿನ ಮೇಲಿದೆ, ಹೆಗಲು ಸೊಂಟದ ಮೇಲಿದೆ, ಸೊಂಟ ಕಾಲಿನ ಮೇಲಿದೆ, ಕಾಲು ನೆಲದ ಮೇಲಿದೆ. ಇದು ಯಾವುದು ನಾನಲ್ಲ, ನಾನು ನಿನ್ನನ್ನು ಹೊತ್ತುಕೊಂಡಿಲ್ಲ, ನನ್ನ ಹತ್ರ ಯಾಕೆ ಹೇಳ್ತಿ? ರಾಜ ಕಂಗಾಲಾದ. ಇದೇನೋ ಸ್ವಲ್ಪ 15 ಅಂತ ಕಾಣುತ್ತೆ, ಮಾತಾಡ್ತಾರೆ ಸರಿ ಅರ್ಥಾಗಲ್ಲ, ಏನೇನೋ ಮಾತಾಡ್ತಾರೆ ಅವರು. ನಾನು ನಿನ್ನನ್ನು ಹೊತ್ತುಕೊಂಡಿಲ್ಲ, ನೀನು ಪಾಲಕಿಯಲ್ಲಿದ್ದಿ, ಪಾಲಕಿ ಹೆಗಲ ಮೇಲಿದೆ, ಹೆಗಲು ಸೊಂಟದ ಮೇಲಿದೆ, ಸೊಂಟ ಕಾಲಿನ ಮೇಲಿದೆ, ಕಾಲು ನೆಲದ ಮೇಲಿದೆ, ನೆಲ ಭಗವಂತನಲ್ಲಿದೆ. ಹಾಗಾಗಿ ಎಲ್ಲವನ್ನು ಹೊತ್ತುಕೊಂಡವನು ಭಗವಂತ ಅಷ್ಟೇ, ನಾನು ಯಾವುದನ್ನು ಹೊತ್ತುಕೊಂಡಿಲ್ಲ. ನನ್ನ ಹತ್ರ ಯಾಕೆ ಹೇಳ್ತೀಯ ಸುಮ್ಮನೆ ಅಂತ ಹೇಳಿಬಿಡ್ತಾರೆ ಅವನು. ಅಷ್ಟಾದ ಕೂಡಲೇ ಅವನ ರಾಜನಿಗೆ ಗೊತ್ತಾಗತ್ತೆ, ಇವನು ಸ್ವಲ್ಪ ಪ್ರಚಂಡ ಇದ್ದಾನೆ, ಇವನು ಸಾಮಾನ್ಯ ಅಲ್ಲ ಬಹಳ. ಯಾಕೆಂದರೆ ತುಂಬ ಜ್ಞಾನಿಗಳು ಮತ್ತು ತುಂಬ ಎಕ್ಸೆಂಟ್ರಿಕ್ ಇಬ್ಬರು ಒಂದೇ ಥರ ಇರ್ತಾರೆ. ಅಂದರೆ ಜನರಿಗೆ ತುಂಬ ಎಕ್ಸೆಂಟ್ರಿಕಾಗಿ ಕಾಣ್ತಾರೆ ಜ್ಞಾನಿಗಳು, ಅವ್ರ ಮಾತು ಅರ್ಥ ಆಗೋದಿಲ್ಲ. ಆದ್ದರಿಂದ ಅಂದರೆ ಇವನು ಸ್ವಲ್ಪ ಬುದ್ಧಿವಂತ, ಜ್ಞಾನಿ, ತಿಳುವಳಿಕೆ ಇದ್ದವ. ಆದ್ದರಿಂದ ಅವನು ಮಾತಾಡಿದ್ದವನು ಎಕ್ಸೆಂಟ್ರಿಕ್ ಅಂತ ಅನಿಸಲಿಲ್ಲ. ಅವನು ತಕ್ಷಣ ಕೆಳಗೆ ಇಳಿದು ಉದ್ದಕ್ಕೆ ಅಡ್ಡ ನಮಸ್ಕಾರ ಮಾಡಿಬಿಡ್ತಾನೆ. ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯ ನಮೋ ಯುವಭ್ಯೋ ನಮೋ ಆಶಿನೇಭ್ಯ ಅಂತ ನಮಸ್ಕಾರ ಮಾಡಿಬಿಡ್ತಾನೆ.
ಆಗ ಯಾವುದು ಆಧಾರ ಅಂತ ಹೇಳ್ತೇವೆ ನಾವು, ಎಲ್ಲಕ್ಕೂ ಆಧಾರವಾದಂತಹದ್ದೇ ಸಪ್ತಮಿಯ ಅರ್ಥ. ಇದೆಲ್ಲ ಅವಾಂತರ ಆಧಾರಗಳು. ಉಪ್ಪರಿಗೆ ಎಲ್ಲಿದೆ ಅಂತೇವೆ ನಾವು. ಉಪ್ಪರಿಗೆ ಅನ್ನೋದು ಇರುವುದೆಲ್ಲಿ? ಕೆಳಗಿನ ಅದೇ ನೆಲದಲ್ಲಿ ಕೆಳಗಿನ ಅಂತಸ್ತಿನಲ್ಲಿ ಉಪ್ಪರಿಗೆ ಇದೆ, ಕೆಳಗಿನ ಅಂತಸ್ತು ನೆಲದಲ್ಲಿದೆ. ಎಲ್ಲವನ್ನು ಪೃಥ್ವಿ ಅನ್ನೋದನ್ನು ಭಗವಂತ ಹೊತ್ಕೊಂಡಿದ್ದಾನೆ. ಎಲ್ಲವೂ ಯಾರಲ್ಲಿದೆಯೋ ಅದು ಸಪ್ತಮಿಯ ಅರ್ಥ ಅಂದರು. ಅದರಿಂದ ಸಪ್ತಮಿ ವಿಭಕ್ತಿಗೆ ಬೇರೆ ಅರ್ಥವೇ ಇಲ್ಲ. ಯಸ್ಮಿನ್. ಆಮೇಲೆ ಯತಃ, ನಿನ್ನಿಂದಾಯ್ತು, ಅವನಿಂದಾಯ್ತು. ಅಥವಾ ಯತಃ ವೃಕ್ಷಾತ್ ಫಲಂ ಪತತಿ, ಮರದಿಂದ ಹಣ್ಣು ಬೀಳುತ್ತೆ. ಏನ, ಅವನಿಂದಾಗಿ ಹೀಗಾಯಿತು, ಇವನಿಂದಾಗಿ ಹೀಗಾಯಿತು ಅಂತ ನಾವು ಹೇಳ್ತಾ ಇರ್ತೀವಿ. ಇದು ತೃತೀಯ ವಿಭಕ್ತಿ. ಎಲ್ಲ ಯಸ್ಮಿನ್, ಯತಃ, ಏನ, ಯಸ್ಯ, ಅವನಿಗೆ ಹೀಗಾಗಬೇಕಂತೆ, ಇದು ಅವನ ಮನೆ, ಇದು ಅವನಿಗೆ ಸನ್ನದ್ದು, ಇದು ಇವನಿಗೆ, ಎಲ್ಲ ಷಷ್ಠಿ ವಿಭಕ್ತಿ. ಯಸ್ಯ, ಏನ, ಯಸ್ಮಾದ್, ಯಸ್ಮೈ, ಯಂ, ಯಹ, ಯಾರನ್ನು ಮತ್ತು ಯಾರು, 7 ವಿಭಕ್ತಿಗಳನ್ನು ಹೇಳಿದರು. ಈ ವಿಭಕ್ತಿಗಳು ಯಾರನ್ನು ಹೇಳ್ತಾವೆ ಅಂದರೆ ಪರಾವರೇಶಂ ಪರಮಂ ಪ್ರಾಕ್ ಪ್ರಸಿದ್ಧಂ, ಎಲ್ಲ ಪ್ರಪಂಚದಲ್ಲಿರತಕ್ಕಂಥ ವಸ್ತುಗಳು, ಆ ವಸ್ತುಗಳಲ್ಲಿ ಗ್ರೇಡೇಷನ್ ಇದೆ. ಪರ, ಅವರ, ಇದು ದೊಡ್ಡದು, ಇದು ಸಣ್ಣದು, ಅದರಲ್ಲಿ ತಾರತಮ್ಯ ಇದೆ. ಆದರೆ ಎಲ್ಲ ದೊಡ್ಡದು ಸಣ್ಣದುಗಳಿಗೂ ದೊಡ್ಡವನೊಬ್ಬ ಇದ್ದಾನೆ, ಅವನಿಗಿಂತ ದೊಡ್ಡವ ಇನ್ನೊಬ್ಬ ಇಲ್ಲ. ಪರಾವರೇಶಂ, ಆ ಎಲ್ಲ ಸಣ್ಣದು ದೊಡ್ಡದು, ಸಣ್ಣದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು, ಎಲ್ಲಕ್ಕಿಂತ ದೊಡ್ಡದು ಉಂಟಲ್ವಾ, ಅದು ಎಲ್ಲ ವಿಭಕ್ತಿಯ ಅರ್ಥ ಅಲ್ಲಪ್ಪ. ಅದು ಇರೋ ಮುಂಚೆ ಒಂದು ವಿಭಕ್ತಿಗೆ ಅರ್ಥ ಹೇಳಬೇಕು. ವಿಭಕ್ತಿ ಅನ್ನೋದು ಅನಾದಿ, ಅದೇ ಅನಾದಿ. ನೀವು ಹೇಳ್ತಕ್ಕಂಥ ವಸ್ತು ಸೃಷ್ಟಿಯಾಗೋ ಮುಂಚೆ ಅಲ್ಲ, ಸೃಷ್ಟಿಯಾಗೋ ಮುಂಚೆ ಅದು ಪ್ರಾಕ್ ಪ್ರಸಿದ್ಧಂ, ಎಲ್ಲಕ್ಕಿಂತ ಮೊದಲಿದ್ದದ್ದು ಅದು, ಎಲ್ಲಕ್ಕಿಂತ ಮೊದಲಿದ್ದ ವಸ್ತು ಅದು. ಅದರಿಂದ ಅದಕ್ಕಿಂತ ಮೊದಲು ವಿಭಕ್ತಿ ಏನರ್ಥ ಅಂತ ಕೇಳಿದ್ರೆ ಏನರ್ಥ? ಜಗತ್ತಿನಲ್ಲಿ ಸಪ್ತಮಿಯ ಆಶ್ರಯತ್ವ ಅನ್ನೋದು ಸಪ್ತಮಿಯ ಅರ್ಥ, ಅಧಿಕರಣತ್ವ, ಆಶ್ರಯತ್ವ. ಎಲ್ಲಕ್ಕೂ ಆಶ್ರಯನಾದವ ಅವನು, ಅದರಿಂದ ಸಪ್ತಮಿಯ ಅರ್ಥ ಅವನು. ಅವನಿಗೆ, ಅವನ, ಷಷ್ಠಿ. ಯಸ್ಯ, ಅವನಿಗೆ, ಇದು ಅವನ ಮನೆ, ಅವನ ಅಂದರೆ ಷಷ್ಠಿ, ಸಂಬಂಧ, ಅವನ ಒಡೆತನಕ್ಕೆ ಸಂಬಂಧಪಟ್ಟದ್ದು. ಎಲ್ಲದರ ಒಡೆಯ ಅವನು, ಅವನಿಂದ ಹೀಗಾಯಿತು. ಯಾರ್ಯಾರಿಂದ ಏನೇನಾಗುತ್ತೆ ಎಲ್ಲ ಅವನಿಂದಲೇ ಆಗೋದು, ಎಲ್ಲವೂ ಆಗೋದು ಅವನಿಂದ. ಆದ್ದರಿಂದ ನೀವು ಯಾವ ವಿಭಕ್ತಿ ತಗೊಂಡ್ರೂ ಕೂಡ ಎಲ್ಲ ವಿಭಕ್ತಿಗೂ ಮೂಲಾರ್ಥ ಭಗವಂತನೇ ಇದ್ದಾನೆ. ಯಂ, ಯಾರನ್ನು ಕುರಿತು, ಅವನನ್ನು ಕುರಿತು, ಅವನನ್ನು ಕುರಿತು, ಎಲ್ಲವೂ ಭಗವಂತನನ್ನು ಕುರಿತೇ ನಡೆಯುತ್ತೆ ಜಗತ್ತಿನಲ್ಲಿ. ಯಮುದ್ದೇಶ್ಯ. ಆಮೇಲೆ ಯಹ, ಯಾರು, ಎಲ್ಲ ಕಡೆ ತುಂಬಿರುವವನು ಅವನೇ. ಆಮೇಲೆ ಇದಾಯಿತು, ಹಾಗಲ್ರಿ ಕಾಲವಾಚಕ. ನಿಮಗೆ ಇದು 7 ವಿಭಕ್ತಿಗಳಾಯಿತು. ಅದನ್ನು ಒಂದು ಅಧಿಕರಣತ್ವ, ಕರ್ತೃತ್ವ, ಕರ್ಮತ್ವ, ಏನು ಎಲ್ಲ ಅರ್ಥಗಳು, 7 ವಿಭಕ್ತಿಗಳ ಅರ್ಥ ಆಯಿತು. ವಿಭಕ್ತಿಗಳಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು ಇದೆ ಒಂದು, ಏನು ಅಂದರೆ ಕರೋತಿ, ಕರಿಷ್ಯತಿ, ಅಕರೋತ್. ಅವನು ಮಾಡಿದ, ಈಗ ಮಾಡ್ತಾ ಇದ್ದಾನೆ, ನಾಳೆ ಮಾಡ್ತಾನೆ. ಈ ಕಾಲ ಬಂತಿಲ್ಲ, ಇದು ವಿಭಕ್ತಿಯಿಂದ ಬೋಧನೆ ಆಗುವಂಥದ್ದಲ್ಲ. ವಿಭಕ್ತಿಯಿಂದ ಬೇರೆಯಾಗಿ ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಇದು ವಿಭಕ್ತಿಗಿಂತ ಬೇರೆ ಆದಂಥ 3 ಮುಖಗಳಿದೆ. ಅದಕ್ಕಂದ್ರೆ ಯದಾ, ಯಾವತ್ತು ಬೇಕಾದ್ರೆ ಆಗಲಿ, ಯಾವ ಕಾಲ ನಿಯಾಮಕನೇ ಅವನು ಪಾಸ್ಟ್ ಟೆನ್ಸ್ ನಿಯಾಮಕನು ಅವನೇ, ಪ್ರೆಸೆಂಟ್ ಟೆನ್ಸ್ಗೆ ಅವನೇ ನಿಯಾಮಕ, ಫ್ಯೂಚರ್ ಟೆನ್ಸ್ಗೆ ಅವನೇ ನಿಯಾಮಕ. ಯದಾ, ಯಾವಾಗ ಬೇಕಾದ್ರೆ ಆಗಲಿ, ಯದಾ ಯದಾ ಹಿ, ಯಾವತ್ತೇ ಆಗಲಿ, ಆ ಎಲ್ಲ ಕಾಲದ ಹಿಂದೆ ನಿಯಾಮಕನಾಗಿರುವವನು ಅವನು. ಆದ್ದರಿಂದ ಆ ಕಾಲವಾಚಕ ಶಬ್ದವು ಅವನದ್ದೇ ವಾಚಕ ಆಯಿತು. ವಿಭಕ್ತಿಗಳಾಯಿತು, ಕಾಲ ಆಯಿತು. ಇನ್ನೊಂದು ನಾಮವಾಚಕ ಅವನ ಹೆಸರೇ ಅಂತ ಹೇಳಿದ್ರಿ. ಕ್ರಿಯಾವಾಚಕ ಉಂಟಲ್ವ, ಅದಕ್ಕೇನು ಮಾಡ್ತೀರಿ? ಕುರುತೆ, ಕಾಂತಿ, 2 ಥರ. ಮಾಡ್ತಾನೆ, ಮಾಡಿಸ್ತಾನೆ. ಅಲ್ಲ, ಎಲ್ಲವನ್ನು ಮಾಡುವವನು ಅವನೇ, ಎಲ್ಲವನ್ನು ಮಾಡಿಸುವವನು ಅವನೇ. ಕುರುತೆ ಕಾರ್ಯತೇವ. ಹಾಗಾಗಿ ಯಾವ ಶಬ್ದ ಅವನನ್ನು ಬಿಟ್ಟಿದೆ ಹೇಳಿ? ಕಾಲವಾಚಕ, ಕ್ರಿಯಾವಾಚಕ, ನಾಮವಾಚಕ, ಅಜಗ್ ವಿಶೇಷಣ, ಯಾವ ಶಬ್ದ ವಿಭಕ್ತಿಗಳು ಏನು ತೆಗೆದರೂ ಕೂಡ ಎಲ್ಲವೂ ನೋಡಿ, ಒಂದು ಕಾಂಟ್ರಾಸ್ಟ್ ನೋಡಿ. ಮೊದಲು ಹೇಳಿದ ಯದ್ಯನ್ ನಿರುಕ್ತಂ ನಾಭೂತ್ ಸ್ವರೂಪ, ಯಾವುದು ಶಬ್ದದಿಂದ ಹೇಳಿಕ್ಕೆ ಬರುತ್ತೋ ಅದು ಅವನ ಸ್ವರೂಪ ಅಲ್ಲ. ಆದರೆ ಒಂದು ಸ್ಥಿತಿಗೆ ಬಂದುಬಿಟ್ಟಿದ, ಏನು ಹೇಳಿದ್ರು ನಿನ್ನ ಸ್ವರೂಪವನ್ನೇ ಹೇಳುತ್ತೆ. ನಿನ್ನ ಸ್ವರೂಪ ಹೇಳಿದ ಶಬ್ದವೇ ಇಲ್ಲ. ಮೊದಲು ಶಬ್ದ, ಯಾವ ಶಬ್ದಕ್ಕೂ ಸಿಗದೇ ಇದ್ದ ವಸ್ತು ಎಲ್ಲ ಶಬ್ದಗಳಿಂದ ಅದನ್ನೇ ಹೇಳುವುದು ಅನ್ನೋ ಮಟ್ಟಕ್ಕೆ ಬಂದೆ. ಇದೇನು ನಚತತ್ ಅಂದ. ಯಾಕೆಂದರೆ ಪರಾವರೇಶಂ, ಇದಕ್ಕೆ ಅರ್ಥ
ಒಂದು ಭೂತಕ, ಈಗ ಒಂದು 3 ಕಾಲಗಳು, ಹಿಂದೆ ಇದ್ದದ್ದು ಅದರ ಅರ್ಥ, ಈಗ ಇರುವುದು ಅದರ ಅರ್ಥ, ಅಥವಾ ನಾಳೆ ಆಗುವಂಥದ್ದು ಅದರ ಅರ್ಥ. ನೀವು ಕಾಲವನ್ನು ಇಟ್ಟುಕೊಂಡ್ರೆ ಕ್ರಿಯೆ ಆಗುವುದು ಅಥವಾ ಮಾಡುವುದು, ಮಾಡಿಸುವುದು, ಇದು ಕ್ರಿಯೆ. 7 ವಿಭಕ್ತಿಗಳು, ಸಂಬಂಧಗಳು, ಷಷ್ಠಿ, ಅವನಿಗೆ, ಅವನ, ಅವನನ್ನು, ಅವನಿಂದ, ಅವನಿಗೋಸ್ಕರ, ಇದೆಲ್ಲ ವಿಭಕ್ತಿಗಳು. ಇದೆಲ್ಲವೂ ಕೂಡ 3 ಕಾಲ. ಪರಾವರೇಶಂ, ಹಿಂದೆ ಇದ್ದ ವಸ್ತುವಿಗೂ ಒಡೆಯ ಅವನೇ, ಈಗ ಇರುವ ವಸ್ತು, ನಾಳೆ ಆಗುವ ವಸ್ತುವಿಗೂ, 3 ಕಾಲದಲ್ಲಿ ಇರುವವನವನೇ. ಈಗ ನೀವು ಈ ಲೋಕದ ಒಂದು ವಸ್ತು ತಗೊಂಡ್ರೆ ಅದಕ್ಕೆ ಯಾವುದೋ ಒಂದು ಕಾಲದ ಸಂಬಂಧ ಇದೆ, ಅದು ತ್ರೈಕಾಲಿಕ ಅಲ್ಲ. ಇದು ಹಾಗಲ್ಲ, 3 ಕಾಲದಲ್ಲೂ ಇರುವಂಥದ್ದು, ಎಲ್ಲಕ್ಕಿಂತ ಮೊದಲು ಇದ್ದದ್ದು. ಎಲ್ಲ ಸಣ್ಣ ದೊಡ್ಡ ವಸ್ತುಗಳಿಗೂ ಕೂಡ ಸ್ವಾಮಿ ನಿಯಾಮಕ. ಅದರಿಂದ ಈ ಪರಾವರ ಪ್ರಪಂಚದ ವಾಚಕವಾದ ಎಲ್ಲ ಶಬ್ದಗಳು ಅದರ ನಿಯಾಮಕನಾದ ಭಗವಂತನ ವಾಚಕ ಆಗುತ್ತೆ. ತದ್ಬ್ರಹ್ಮ ತದ್ಹೇತು ಪ್ರಾಕ್ ಪ್ರಸಿದ್ಧಂ ತದ್ಧರ್ಮ ತದ್ಬ್ರಹ್ಮ ತದ್ಹೇತು ಅನನ್ಯದೇಕಂ. ತದ್ಬ್ರಹ್ಮ ತದ್ಹೇತು, ಅದು ಎಲ್ಲಕ್ಕೂ ಕಾರಣ, ಅದು ಎಲ್ಲಕ್ಕಿಂತ ದೊಡ್ಡ ವಸ್ತು ಅದು. ಅದರಿಂದ ಎಲ್ಲ ಶಬ್ದದ ಅರ್ಥವೂ ಅದೇ ಆಗಿಬಿಡುತ್ತೆ. ಅನನ್ಯತ್ ಏಕಂ, ಅಂಥದ್ದು ಅನನ್ಯತ್ ಏಕಂ, ಅಂಥದ್ದು ಇನ್ನೊಂದಿಲ್ಲ. ಅದಕ್ಕೆ ಸಾಟಿಯಾದದ್ದು ಇನ್ನೊಂದಿಲ್ಲ, ಅದಕ್ಕೆ ಮಿಗಿಲಾದದ್ದು ಇನ್ನೊಂದಿಲ್ಲ. ಇದು ಬ್ರಹ್ಮತತ್ವದ ಬಗ್ಗೆ ಅವನಿಗೆ ಆಗಿರತಕ್ಕಂಥ ಒಂದು ವಿಚಿತ್ರವಾದ ಅನುಭವ. ಯಾವ ಶಬ್ದವೂ ಭಗವಂತನನ್ನು ಹೇಳೋಲ್ಲ, ಅದ್ರಿಗೆಲ್ಲ ಶಬ್ದವೂ ಭಗವಂತನನ್ನೇ ಹೇಳೋದು. ಭಗವಂತನನ್ನು ಹೇಳದ ಶಬ್ದವೇ ಇಲ್ಲ.